ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವಿಘ್ನ ಕ್ರಿಯೇಷನ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಂದು ಡಬಲ್ ಸ್ಟೆಪ್ಪಲ್ಲಿ ಯಾವ ರೀತಿ ಬ್ರೈಡಲ್ ಡಿಸೈನ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ ಆ್ಯಸ್ ಯೂಶುವಲ್. ನಂತರ 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. ನಂತರ ಎಗೈನ್ 4 ಚೈನ್ ನೋಡಿ, 4 ಚೈನ್ನ 3 ಟೈಮ್ಸ್ ಹಾಕ್ಕೊಂಡಿದ್ದೀನಿ. 4 ಚೈನ್ ಹಾಕ್ಕೊಂಡು ಮತ್ತೊಮ್ಮೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಈಗ ಮತ್ತೆ 4 ಚೈನ್ ಹಾಗೆ ಒಂದು ಸಿಂಗಲ್ ಕ್ರೋಶೆ, ಒಟ್ಟು 3 ಟೈಮ್ಸ್ ಮಾಡ್ಕೊಂಡಿದ್ದೀನಿ 4 ಚೈನ್ನ. ನಂತರ ಈಗ ದಾರ ಮೇಲೆ ಮಾಡಿಕೊಂಡು ಒಂದು ಬಿಗ್ ಸೈಜ್ ಬೀಡ್ ಹಾಕ್ಕೊಂಡಿದ್ದೀನಿ. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ನಂತರ ಈಗ ಚೈನ್ ಹಾಕ್ಕೊಳ್ಳೋಣ. ಇಲ್ಲಿಂದ 1 2 3 4 5 ಚೈನ್ ಹಾಕ್ಕೊಂಡು ಡಿಸೈನ್ನ ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಳ್ಳಿ. ಮಾಡ್ಕೊಂಡಾದಮೇಲೆ ಬೀಡ್ ಹಿಂಭಾಗದಲ್ಲಿ ಸಿಂಗಲ್ ಕ್ರೋಶೆ ಇರುತ್ತಲ್ಲ, ಆ ಸಿಂಗಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಈಗ ಇಲ್ಲಿಂದ ಚೈನು ಮತ್ತೆ 1 2 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ 2 ಸಲ ದಾರ ತೊಗೊಳ್ಳೋಣ. ನಾವೇನು 5 ಚೈನ್ ಹಾಕಿದ್ದೀವೋ ಆ 5 ಚೈನ್ ಒಳಗಡೆ ನೀಡಲ್ ಹಾಕಿ ದಾರನ ತೊಗೊಬರ್ಬೇಕು. ನೀಡಲ್ ಮೇಲಿರೋ ದಾರನ ಎರಡನ್ನು ಒಂದು 3 ಸಲ ಮಾಡ್ಕೋಬೇಕು, ಅಂದರೆ ಟ್ರಿಪಲ್ ಕ್ರೋಶೆ. ಎಗೈನ್ ಅದೇ ರೀತಿ ಮತ್ತೊಂದು ಟ್ರಿಪಲ್ ಕ್ರೋಶೆ. ನೀಡಲ್ ಮೇಲೆ 2 ಸಲ ದಾರ ಸುತ್ಕೋಬೇಕು. 5 ಚೈನ್ ಒಳಗಡೆ ನೀಡಲ್ ಹಾಕಿ ದಾರನ ತೊಗೊಬಂದರೆ ನೀಡಲ್ ಮೇಲಿರೋ ದಾರನ ಫಸ್ಟ್ 2 ಒಂದು, ಆಮೇಲೆ 2 ಒಂದು, ಆಮೇಲೆ 2 ಒಂದು ಮಾಡ್ಕೋಬೇಕು. ಒಟ್ಟು ನಾನು ಇಲ್ಲಿ ಫಸ್ಟು ಸ್ಟಾರ್ಟಿಂಗ್ 3 ಚೈನ್ ಹಾಕಿದ್ದೀನಲ್ಲ, ಅದನ್ನು ಬಿಟ್ಟು 4 ಟೈಮ್ಸ್ ಟ್ರಿಪಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ, ಅಂದರೆ 4 ಟೈಮ್ಸ್ ಮಾಡ್ಕೊಂಡಿದ್ದೀನಿ ಟ್ರಿಪಲ್ ಕ್ರೋಶೆ. ನಂತರ 3 ಚೈನ್ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಂಡು ಅದೇ 5 ಚೈನ್ ಗ್ಯಾಪ್ ಒಳಗಡೆ ಮತ್ತೆ 4 ಟ್ರಿಪಲ್ ಕ್ರೋಶೆ ಮಾಡಬೇಕು. 3 ಚೈನ್ ಗ್ಯಾಪ್ 3 ಚೈನ್ ಹಾಕ್ಕೊಂಡು ಅದೇ 5 ಚೈನ್ ಒಳಗಡೆ ಮತ್ತೆ 4 ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ 3 ಚೈನ್ ಬಿಟ್ಟು ನಾವು 4 ಟೈಮ್ಸ್ ಮಾಡ್ಕೊಂಡಿದ್ದೀವಿ ಟ್ರಿಪಲ್ ಕ್ರೋಶೆ. ಇಲ್ಲೂ ಹಾಗೆ 4 ಟ್ರಿಪಲ್ ಕ್ರೋಶನ 4 ಟೈಮ್ಸ್ ಮಾಡ್ಕೊಂಡಾದ್ಮೇಲೆ ಲಾಸ್ಟಿಗೆ ಒಂದು 3 ಚೈನ್ ಹಾಕ್ಕೋಬೇಕು. ನೋಡಿ, ಈಗ 4 ಟೈಮ್ಸ್ ಆಯಿತು. ರೈಟ್ ಸೈಡು ಕೂಡ 4 ಟೈಮ್ಸು, ಲೆಫ್ಟ್ ಸೈಡು 4 ಟೈಮ್ಸು. ನಂತರ ಈಗ 3 ಚೈನ್ ಹಾಕ್ಕೊಂಡು ಅದೇ 5 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಈಗ ಬಟ್ಟೆಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡಿದ್ವಲ್ಲ, ಬೀಡ್ ಆದಮೇಲೆ ಆ ಸಿಂಗಲ್ ಕ್ರೋಶೆಗೂ ಕೂಡ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ನೆಕ್ಸ್ಟ್ ಚೈನ್ ಹಾಕ್ಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಈಗ 4 ಚೈನ್ ಹಾಕ್ಕೊಂಡು ಒಂದು ಲಾಕ್ ಮಾಡ್ಕೊಳ್ಳೋಣ. ನಂತರ 4 ಚೈನ್ ಒಂದು ಸಿಂಗಲ್ ಕ್ರೋಶೆ, ಮತ್ತು 4 ಚೈನ್ ಒಂದು ಸಿಂಗಲ್ ಕ್ರೋಶೆ. ಒಟ್ಟು 4 ಚೈನ್ನ 3 ಟೈಮ್ಸ್ ಮಾಡ್ಕೊಂಡಿದ್ದೀವಿ. ಈಗ ದಾರ ಮೇಲೆ ಮಾಡಿಕೊಂಡು ಅದೇ ರೀತಿ ನಾನು ಪ್ರೀವಿಯಸ್ 6 ಚೈನ್ ಮಾಡಿದ್ದೀನೋ ಅದೇ ರೀತಿ ಬೀಡ್ ಹಾಕ್ಕೋಬೇಕು. ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಡಿಸೈನ್ 5 ಚೈನ್ ಹಾಕ್ಕೊಂಡು ಡಿಸೈನ್ನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೋಬೇಕು. ಬೀಡ್ ಹಿಂಭಾಗದಲ್ಲಿರುವ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ನಂತರ ಡಿಸೈನ್ನ ಫ್ರಂಟಿಗೆ ಟರ್ನ್ ಮಾಡಿಕೊಂಡು 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಂಡು ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳೋಣ. ನೋಡಿ, ಈಗ 4 ಟ್ರಿಪಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ನಂತರ ಈಗ 3 ಚೈನ್ ಹಾಕ್ಕೊಂಡು ಮತ್ತೆ 4 ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳೋಣ. ರೈಟ್ ಸೈಡು 4 ಟ್ರಿಪಲ್ ಕ್ರೋಶೆ ಕಂಬ,
ನಂತರ 3 ಚೈನು, ಮತ್ತೆ 4 ಕಂಬ, ಮತ್ತು 3 ಚೈನು, ಅದೇ 5 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ. ನಂತರ ಈಗ ಬೀಡ್ ಹಾಕಿದ ಮೇಲೆ ಒಂದು ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ಲ, ಆ ಸಿಂಗಲ್ ಕ್ರೋಶೆ ಒಳಗೂ ಕೂಡ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಯಾಕಂದರೆ ದಾರ ಕೆಳಗೆ ತೊಗೋಬೇಕಲ್ಲ ನಮ್ಮ ನೆಕ್ಸ್ಟು ಚೈನ್ ಕಂಟಿನ್ಯೂ ಮಾಡಲಿಕ್ಕೆ, ಸೊ ಅದಕ್ಕೆ. ನಂತರ ಈಗ ನಾವು 4 ಚೈನ್ ಹಾಕ್ಕೋಬೇಕು. ಇದೇ ರೀತಿ ಕಂಟಿನ್ಯೂ ಮಾಡಬೇಕು ಫಸ್ಟ್ ಸ್ಟೆಪ್ಪು. ನಂತರ ಸೆಕೆಂಡ್ ಸ್ಟೆಪ್ಪು ನೋಡಿ, ನಾನೊಂದು ಆರ್ಚ್ ಕಂಪ್ಲೀಟ್ ಮಾಡಿದ್ದೀನಿ. 2 ಬೀಡು, 4 ಚೈನು, 2 ಬೀಡು ಹಾಕಿದ್ದೀನಿ ನೋಡಿ. ಸ್ಟಾರ್ಟಿಂಗ್ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ, ದಾರ ಮೇಲೆ ಮಾಡಿಕೊಂಡು ಡೈರೆಕ್ಟಾಗಿ ಒಂದು ಬೀಡ್ ಹಾಕ್ಕೊಳ್ಳಿ. ಬೀಡ್ ಹಾಕ್ಕೊಂಡು 4 ಚೈನ್ ಇದೆಯಲ್ಲ, 4 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಈಗೇನು ದಾರ ಮೇಲೆ ಮಾಡಿಕೊಂಡು ಮತ್ತೊಂದು ಬೀಡು, ಮತ್ತೊಂದು ಸಿಂಗಲ್ ಕ್ರೋಶೆ. 4 ಚೈನ್ ಒಳಗಡೆ 2 ಬೀಡ್ ಹಾಕ್ಕೊಂಡಿದ್ದೀನಿ. ನಂತರ 4 ಚೈನ್ ಲಾಕ್ ಇದೆಯಲ್ಲ, ಲಾಕ್ ಮೇಲೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ನಂತರ ಈಗ 4 ಚೈನ್, ನೆಕ್ಸ್ಟು ಸಿಂಗಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ. ಈಗ ಅದೇ ರೀತಿ ರೈಟ್ ಸೈಡ್ ಮಾಡಿದ್ವಲ್ಲ, ಅದೇ ರೀತಿ ದಾರ ಮೇಲೆ ಮಾಡಿಕೊಂಡು ಬೀಡ್ ಹಾಕ್ಕೊಳ್ತಾ ಇದ್ದೀನಿ. ಬೀಡ್ ಹಾಕ್ಕೊಂಡು 4 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಹಾಗೆ ಇನ್ನೊಂದು ಬೀಡ್ ಹಾಕ್ಕೊಂಡು ಮತ್ತೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಈಗ ಆರ್ಚ್ ಮಾಡಿ 2 ಬೀಡು, 4 ಚೈನು, 2 ಬೀಡ್ ಹಾಕ್ಕೊಂಡಿದ್ದೀನಿ. ಈಗ ಆರ್ಚ್ ಮಾಡೋದಕ್ಕಿಂತ ಮುಂಚೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ವಲ್ಲ, ಸಿಂಗಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಬೀಡ್ ಹಿಂಭಾಗದಲ್ಲಿ ಆರ್ಚ್ ಮಾಡೋದಕ್ಕಿಂತ ಮುಂಚೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ವಲ್ಲ, ಆ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ನಂತರ 3 ಚೈನ್, ಟ್ರಿಪಲ್ ಕ್ರೋಶೆ ಮತ್ತು 3 ಚೈನು. ಟ್ರಿಪಲ್ ಕ್ರೋಶೆ ಮಾಡೋದಕ್ಕಿಂತ ಮುಂಚೆ 3 ಚೈನ್ ಹಾಕಿದ್ವಲ್ಲ, ಆ 3 ಚೈನು ಮತ್ತು ಟ್ರಿಪಲ್ ಕ್ರೋಶೆ ಮಧ್ಯೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ನಂತರ ಈಗ ದಾರ ಒಂದ್ಸಲಿ ನೀಡಲ್ ಮೇಲೆ ದಾರ ತೊಗೊಂಡು 3 ಚೈನ್ ಇದೆಯಲ್ಲ, ಆ 3 ಚೈನ್ ಒಳಗಡೆ ನೀಡಲ್ ಹಾಕಿ ದಾರನ ತೊಗೊಬಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ನಂತರ 3 ಚೈನ್ ಹಾಕ್ಕೊಂಡು ಆ ಡಬಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆ. ಅದೇ ರೀತಿ ಒಂದು ಡಬಲ್ ಕ್ರೋಶೆ, ನಂತರ 3 ಚೈನ್, ಒಂದು ಸಿಂಗಲ್ ಕ್ರೋಶೆ. ಹಾಗೆ ನೀಡಲ್ ಮೇಲೆ ದಾರ ತಗೊಳ್ಳಿ, ಅದೇ 3 ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತೊಗೊಬಂದು ಒಂದು ಡಬಲ್ ಕ್ರೋಶೆ, ನಂತರ 3 ಚೈನ್, ಡಬಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆ. ಈ ರೀತಿ ನಾನು ಒಟ್ಟು 6 ಡಬಲ್ ಕ್ರೋಶೆ ಕಂಬಗಳು ಮತ್ತು 6 ಪೀಕ್ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದರೆ ಇನ್ನೊಂದು ಮಾಡ್ಕೋಬೋದು, ನೋಡ್ಕೊಂಡು ಮಾಡ್ಕೊಳ್ಳಿ. ಒಂದ್ರ ಮೇಲೆ ಒಂದು ಕುತ್ಕೊಳ್ದಂಗೆ ಸುಕ್ಕಬಾರ್ದಂಗೆ ಎಷ್ಟು ಹಾಕಬೇಕೋ ಅಷ್ಟು ನೋಡಿಕೊಂಡು ಹಾಕಿ. 5 ಆಗಿದೆ, ಇನ್ನೊಂದು ಮಾಡ್ಕೊಳ್ಳೋಣ. ಇದಕ್ಕೆ ನಾವು ಒಂದು 700 to 800 ಚಾರ್ಜ್ ಮಾಡ್ಬೋದು. ಕುಚ್ಚು ಕೂಡ ಬಂದಿದೆ, ಬೀಡ್ ಬಂದಿದೆ, ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ, ರಿಚ್ ಲುಕ್ ಕೊಡುತ್ತೆ. ಸೊ ಹಂಗಾಗಿ ನೋಡಿ, ಇದು ಲಾಸ್ಟ್ ಡಬಲ್ ಕ್ರೋಶೆ ಮತ್ತು ಲಾಸ್ಟ್ ಪೀಕ್ ಕಟ್ ಆಯಿತು. ಈಗ ಲಾಸ್ಟಿಗೆ 3 ಚೈನು ಮತ್ತು ಟ್ರಿಪಲ್ ಕ್ರೋಶೆ ಮಧ್ಯೆ ಒಂದು ಸಿಂಗಲ್ ಕ್ರೋಶೆ. ನಂತರ ರೈಟ್ ಸೈಡ್ ಮಾಡಿದ್ದೀವಲ್ಲ, ಅದೇ ರೀತಿ ಲೆಫ್ಟ್ ಸೈಡು ಕೂಡ 3 ಚೈನ್ ಹಾಕ್ಕೊಂಡು 2 ಚೈನ್ ಅಥವಾ 3 ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಈಗ ಅದೇ ರೀತಿ ಇಲ್ಲಿಂದ ಡೈರೆಕ್ಟಾಗಿ ದಾರ ಮೇಲೆ ಮಾಡ್ಕೋಬೇಕು. ಬೀಡ್ ಹಾಕ್ಕೊಂಡು 4 ಚೈನ್ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ನಂತರ ಅದೇ ರೀತಿ ದಾರ ಮೇಲೆ ಮಾಡಿಕೊಂಡು ಬೀಡು
ಬೀಡ್ ಹಾಕ್ಕೊಂಡು ಅದೇ 4 ಚೈನ್ಗೆ ಒಳಗಡೆ ಒಂದು ಸಿಂಗಲ್ ಕ್ರೋಶೆ, ನಂತರ 4 ಚೈನ್ದು ಲಾಕ್ ಇದೆಯಲ್ಲ, ಲಾಕ್ ಮೇಲೆ ಕೂಡ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಈಗ 4 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 4 ಚೈನ್ ಲಾಕ್ ಮೇಲೆ ಲಾಕು, ನಂತರ ದಾರ ಮೇಲೆ ಮಾಡಿಕೊಂಡು ಒಂದು ಬೀಡು, ಈ ರೀತಿ ಕಂಟಿನ್ಯೂ ಮಾಡಬೇಕು. ಕಂಪ್ಲೀಟ್ ಆದಮೇಲೆ ಈ ರೀತಿ ಬರುತ್ತೆ. ನಾನೊಂದು 4-5 ಆರ್ಚ್ ಕಂಪ್ಲೀಟ್ ಮಾಡಿದ್ದೀನಿ. 4-5 ಆರ್ಚ್ ಕಂಪ್ಲೀಟ್ ಮಾಡಿದ ಮೇಲೆ ಈ ರೀತಿ ಕಾಣುತ್ತೆ ನೋಡಿ. ಚೆನ್ನಾಗಿ ಕಾಣುತ್ತೆ ಡಿಸೈನು. ಒಮ್ಮೆ ಟ್ರೈ ಮಾಡಿ ನೋಡಿ. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೋಡಿ, ಕುಚ್ಚು ಹಾಕಿದ್ಮೇಲೆ ಈ ರೀತಿ ಬರುತ್ತೆ. ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.